ಜಾತ್ರೆ ನೆಪದಲ್ಲಿ ಹುಟ್ಟೂರು ಕಮ್ಮದಹಳ್ಳಿಗೆ ಪ್ರಭಾವಿ ಬಿಜೆಪಿ ಮುಖಂಡರನ್ನು ಊಟಕ್ಕೆ ಆಹ್ವಾನಿಸಿದ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ. ರಾಜಕೀಯ ಚರ್ಚೆಗೆ ಗ್ರಾಸ. ಕಾಂಗ್ರೆಸ್ ಪಕ್ಷ ಬರೀ ಖಾಲಿ ಡಬ್ಬ ಇದ್ದಂತೆ ಬರೀ ಶಬ್ದ ಮಾಡುತ್ತದೆ, ಸಚಿವ ಡಾಕ್ಟರ್ ಕೆ ಸುಧಾಕರ್. ಆಸ್ತಿಗಾಗಿ ಹೆಂಡತಿಯನ್ನೇ ಕೊಲೆಗೈದು ಕತೆ ಕಟ್ಟಿದ್ದ ಪತಿಯ ಅಸಲಿ ಬಣ್ಣ ಬಯಲು, ಜೈಲು ಪಾಲು. ಸಿವಿವಿ 107ನೇ ಜಯಂತಿ 26ನೇ ದತ್ತಿ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ 1250 ಯೂನಿಟ್ ರಕ್ತ ಶೇಖರಣೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಕೇಂದ್ರದ ಮಾಜಿ ಸಚಿವ, ಕೋಲಾರ ಸಂಸತ್ ಕ್ಷೇತ್ರದ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಆಗಿರುವ ಕೆಎಚ್ ಮುನಿಯಪ್ಪ ಅವರು ತಮ್ಮ ಹುಟ್ಟೂರು ಶಿಡ್ಲಘಟ್ಟ ತಾಲೂಕಿನ ಕಮ್ಮದಹಳ್ಳಿ ನಡೆದ ಊರ ಜಾತ್ರೆಗೆ ಬಿಜೆಪಿಯ ಪ್ರಭಾವಿ ಮುಖಂಡರನ್ನು ಊಟಕ್ಕೆ ಆಹ್ವಾನಿಸಿದ್ದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡಲೆಂದೇ ಕೆಎಚ್ಎಂ ಅವರು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರನ್ನು ತಮ್ಮ ಮನೆಗೆ ಊರ ಜಾತ್ರೆಯ ಊಟದ ನೆಪದಲ್ಲಿ ತಮ್ಮ ಮನೆಗೆ ಆಹ್ವಾನಿಸಿದ್ದಾರೆ ಎನ್ನುವ ಮಾತುಗಳು ಜೋರಾಗಿ ಕೇಳಿಬರುತ್ತಿವೆ. ರಾಜ್ಯ ಹಾಗೂ ಕೇಂದ್ರದ ಕಾಂಗ್ರೆಸ್ನಲ್ಲಿ ತಮ್ಮದೇ ಆದ ವರ್ಚಸ್ಸು, ಶಕ್ತಿ ಹೊಂದಿರುವ ಕೇಂದ್ರದ ಮಾಜಿ ಸಚಿವ ಕೆಎಚ್ ಮುನಿಯಪ್ಪರವರನ್ನು ಕಳೆದ ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ನಲ್ಲಿ ಮೂಲೆಗುಂಪು ಮಾಡಲಾಗುತ್ತಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿರುವ ಸಮಯದಲ್ಲೇ ಊರ ಜಾತ್ರೆಯ ನೆಪದಲ್ಲಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್, ಎಂಟಿಬಿ ನಾಗರಾಜ್, ಮುನಿರತ್ನಂ, ಜೆಡಿಎಸ್ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರನ್ನು ತಮ್ಮ ಮನೆಗೆ ಊಟಕ್ಕಾಗಿ ಆಹ್ವಾನಿಸಿರುವುದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಇದು ಊರ ಜಾತ್ರೆ, ನಮ್ಮ ಮನೆಗೆ ಊಟಕ್ಕಾಗಿ ಆತ್ಮೀಯವಾಗಿ ಪಕ್ಷಾತೀತವಾಗಿ ಎಲ್ಲರನ್ನೂ ಆಹ್ವಾನಿಸಿದ್ದೇನೆ ಎಂದು ಕೆಎಚ್ ಮುನಿಯಪ್ಪ ಹೇಳುತ್ತಿದ್ದಾರೆ. ಆದರೂ ಸ್ಥಳೀಯ ಶಾಸಕ ವಿ ಮುನಿಯಪ್ಪ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಯಾರೂ ಕಾಣಲಿಲ್ಲ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅವರ ಬೆಂಬಲಿಗರು ಕೆಎಚ್ ಮುನಿಯಪ್ಪ ಅವರ ಬಣದಲ್ಲಿ ಗುರುತಿಸಿಕೊಂಡ ಕಾಂಗ್ರೆಸ್ ಮುಖಂಡರಷ್ಟೇ ಕಾಣಿಸಿಕೊಂಡಿದ್ದು, ಸಚಿವರಾದ ಎಂಟಿಬಿ ನಾಗರಾಜ್ ಹಾಗೂ ಮುನಿರತ್ನಂರವರು ಸಹ ಬರುತ್ತಾರೆ ಎಂಬ ಮಾಹಿತಿ ಇದೆ. ಅಂತೂ ಶಕ್ತಿದಾಯಕವಾದ ಸ್ಥಳ. ಈ ಸ್ಥಳದಲ್ಲಿ ದೇವರ ಮರುಪ್ರತಿಷ್ಠಾಪನೆ ಆಯಿತು, ದೇವಸ್ಥಾನ ಕಟ್ಟಿದರು. ಅದಕ್ಕೆ ಇವರ ನಮ್ಮ ಬಾಂಧವ್ಯ 50 ವರ್ಷದ್ದು ಕೇಶವರೆಡ್ಡಿಯವರ ಕಾಲದಲ್ಲಿ ಅವರನ್ನು ಬರಮಾಡಿಕೊಂಡು ಎಂಟಿಬಿ ನಾಗರಾಜ್ ಎಲ್ಲ ಸಚಿವರನ್ನು ಕರೆದಿದ್ದೇನೆ. ಇವರ ನಮ್ಮ ಸಂಬಂಧ ರಾಜಕೀಯ ಅಲ್ಲ, ರಾಜಕೀಯ ಬಿಟ್ಟಿರುವಂಥ ವಿಶ್ವಾಸ ಸಂಬಂಧ. ಆದ್ದರಿಂದ ನಾನು ಅವ್ರನ್ನ ಕರೆದೆ. ಜೊತೆಗೆ ಜೆಕೆ ರೆಡ್ಡಿಯವರು ಕೂಡ ಅಷ್ಟೇ ವಿಶ್ವಾಸ. ಇವತ್ತು ನಾವು ನನ್ನ ಎಲೆಕ್ಷನ್ಗಳನ್ನು 4 ಎಲೆಕ್ಷನ್ನ ರೆಡ್ಡಿಯವರು ನಡೆಸಿದ್ವಿ. ಅವ್ರ ಮೇಲೆ ಅಪಾರವಾದಂಥ ಗೌರವ ಇದೆ. ಎಲ್ಲರೂ ಕೂಡ ಬಂದಿದ್ದಾರೆ. ಜೊತೆಯಲ್ಲಿ ರಾಮಲಿಂಗ ರೆಡ್ಡಿ, ನಮ್ಮ ದುರ್ಗಾಪುರ ಶ್ರೀರಂಗ ಮತ್ತು 30 ವರ್ಷದಿಂದ ಸತತವಾಗಿ ನನ್ನ ಜೊತೆಯಲ್ಲಿರುವ ಬಸೇಗೌಡರು, ಗೋಪಾಲಣ್ಣ, ಮುನೇಗೌಡರು, ಇಟ್ರಳ್ಳಿ, ಜೆ.ವಿ. ನಾರಾಯಣ ಸ್ವಾಮಿ ಫೈಟರ್, ಕಾಂಗ್ರೆಸ್ಸನ್ನು ಫೈಟ್ ಮಾಡಿದ ಮನುಷ್ಯ ಮೊದಲಿಂದ. ಅಂದರೆ ಅವರು ನಾರಾಯಣ ಸ್ವಾಮಿ ಇದ್ದಾರೆ, ಚೌಡರೆಡ್ಡಿ ಮತ್ತು ಎಲ್ಲ ನಮ್ಮ ಮುಖಸ್ಥರೆಲ್ಲ ಇದ್ದಾರೆ, ಮತ್ತು ಜಯದೇವ್ ಇದ್ದಾರೆ. ಎಲ್ಲ ಬಹಳಷ್ಟು ಜನ ನಮ್ಮ ಜೊತೆಯಲ್ಲಿದ್ದಾರೆ. ಅವರ ದೇವರ ಆಶೀರ್ವಾದ ತೆಗೆದುಕೊಳ್ಳಕ್ಕೆ ಬಂದಿದ್ದಾರೆ. ಇನ್ನೇನು ರಾಜಕೀಯ ಇದರಲ್ಲಿಲ್ಲ. ರಾಜಕೀಯ ಮುಂದಿನ ದಿನಗಳಲ್ಲಿ ಕಾದು ನೋಡಿ ಎಲ್ಲ ಯಾವ್ಯಾವ ಸಮಯಕ್ಕೆ ಏನೇನು ಆಗ್ತದೋ ನಾನು ಹೇಳಿದೆ. ಏನು ಕಾರಣಗಳಿಂದ ಇದೆಲ್ಲ ಆಯಿತು, ಮುಂದೆ ಏನು ಉತ್ತರ ಹೇಳ್ತಾರೆ ಕಾದು ನೋಡೋಣ. ನೀವು ನಾವೆಲ್ಲ ಒಟ್ಟಿಗೆ. ಶ್ರೀನಿವಾಸಪುರದ ಶಾಸಕ ರಮೇಶ್ ಕುಮಾರ್ ಅವರ ಬೆಂಬಲಿಗ ಬಣ ಹಾಗೂ ಕೆಎಚ್ ಮುನಿಯಪ್ಪ ಅವರ ನಡುವೆ ಮುಸುಕಿನ ಗುದ್ದಾಟ ಹೊಸದೇನಿಲ್ಲ. ಇತ್ತೀಚೆಗೆ ಚಿಂತಾಮಣಿಯ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಮುಳಬಾಗಿಲಿನ ಕೊತ್ತೂರು ಮಂಜುನಾಥ್ ರವರನ್ನು ಕಾಂಗ್ರೆಸ್ಗೆ ಸೇರಿಸಿಕೊಂಡ ಮೇಲಂತೂ ರಮೇಶ್ ಕುಮಾರ್ ಬಣಕ್ಕೂ ಕೆಎಚ್ಎಂ ಬಣದ ನಡುವೆ ಕಂದಕ ಇನ್ನಷ್ಟು ಹೆಚ್ಚಿದೆ. ಈ ಮೊದಲಿನಿಂದಲೂ ಕೆಎಚ್ ಮುನಿಯಪ್ಪ ಅವರು ಜೆಡಿಎಸ್ನ ವರಿಷ್ಠ ದೇವೇಗೌಡರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿರುವುದು ಬಹಿರಂಗ ಸತ್ಯ. ಆದರೆ ಇದೀಗ ಊರ ಜಾತ್ರೆಯ ನೆಪದಲ್ಲಿ ಬಿಜೆಪಿಯ ಪ್ರಭಾವಿ ಸಚಿವರನ್ನು ಮನೆಗೆ ಕರೆದು ಸತ್ಕರಿಸಿ ಚರ್ಚೆ ನಡೆಸಿರುವುದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ನಲ್ಲಿ ತನ್ನನ್ನು ಮೂಲೆಗುಂಪು ಮಾಡುತ್ತಿರುವ ಬಣಕ್ಕೆ ತನ್ನ ಶಕ್ತಿ ಪ್ರದರ್ಶನಕ್ಕೆ ಇದು ದಾರಿ ಮಾಡಿಕೊಡಲಿದೆಯಾ, ಇಲ್ಲವೇ ಜೆಡಿಎಸ್ ಇಲ್ಲವೇ ಬಿಜೆಪಿ ಎರಡೂ ಪಕ್ಷಗಳ ಬಾಗಿಲು ತನಗೆ ತೆರೆದಿದೆ ಎನ್ನುವ ಸಂದೇಶ ರವಾನೆಗೆ ಇದು ವೇದಿಕೆ ಮಾಡಿಕೊಂಡರಾ ಎನ್ನುವ ಪ್ರಶ್ನೆ ಎದುರಾಗಿದ್ದು ಉತ್ತರಕ್ಕೆ ಕಾದು ನೋಡಬೇಕಾಗಿದೆ. ನಂದಿ ರಾಜೇಶ್, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.
ಕಾಂಗ್ರೆಸ್ ಪಕ್ಷ ಬರೀ ಖಾಲಿ ಡಬ್ಬ ಇದ್ದಂತೆ ಶಬ್ದ ಮಾತ್ರ ಮಾಡುತ್ತದೆ ಎಂದು ಸಚಿವ ಸುಧಾಕರ್ ವ್ಯಂಗ್ಯವಾಡಿದ್ದಾರೆ. ಅವ್ರ ಪಾಪ ಅವರು ಅಪ್ಲಿಕೇಶನ್ ಹಾಕೊಂಡ್ರೆ ನಿಮಗೆ ಹಾಕ್ಕೊಳ್ಳಿ ಬಿಡಿ, ಅವ್ರು ಹಾಕ್ಕೊಂಡಿದ್ದಾರೆ. ಸಿದ್ದರಾಮಣ್ಣವ್ರಿಗೆ ಆಲ್ರೆಡಿ ನಾನು ಆಗೋಗಿದ್ದೀನಿ ಅಂತವ್ರೆ. ಅವ್ರ ಪಕ್ಷದಲ್ಲಿ ಭಾಳ ಲೈನ್ ಇದೆ, ಬಟ್ ಆದರೆ ಅವ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ, ಇನ್ನು ಅವ್ರು 75 ಕ್ರಾಸೇ ಮಾಡಿಲ್ಲ. 113 ಸ್ಥಾನ ಗೆದ್ದರೆ ಮಾತ್ರ. ಇದೇ ತಿಂಗಳ 28ರಂದು ದೊಡ್ಡಬಳ್ಳಾಪುರದಲ್ಲಿ ನಡೆಯಲಿರುವ ಬಿಜೆಪಿ ಪಕ್ಷದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಸಚಿವರುಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ದೇವನಹಳ್ಳಿ ತಾಲೂಕಿನಿಂದ 5,000 ಜನರ ನಿರೀಕ್ಷೆ ಇದೆ. ದೇವನಹಳ್ಳಿಯಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಮಲ ಅರಳುವುದು ಖಚಿತ. ಈಗಿನಿಂದಲೇ ಪಕ್ಷ ಸಂಘಟನೆ ಮಾಡಲು ಪ್ರತಿಯೊಬ್ಬರು ಶ್ರಮಿಸಬೇಕು. ದೊಡ್ಡಬಳ್ಳಾಪುರದಲ್ಲಿ ನಡೆಯುವ ಸಾಧನಾ ಸಮಾವೇಶದಲ್ಲಿ ಈ ಭಾಗದ ಶಕ್ತಿಯನ್ನು ಪ್ರದರ್ಶಿಸುವುದು ಅತಿ ಮುಖ್ಯ ಪಾತ್ರ ವಹಿಸುತ್ತದೆ ಎಂದರು. ಇನ್ನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷ ಖಾಲಿ ಡಬ್ಬ, ಬರೀ ಶಬ್ದ ಮಾತ್ರ ಮಾಡುತ್ತದೆ ಎಂದು ವ್ಯಂಗ್ಯವಾಡಿದರು. ಅವ್ರ ಪಾಪ ಅವರು ಅಪ್ಲಿಕೇಶನ್ ಹಾಕೊಂಡ್ರೆ ನಿಮಗೆ ಹಾಕ್ಕೊಳ್ಳಿ ಬಿಡಿ, ಅವ್ರು ಹಾಕ್ಕೊಂಡಿದ್ದಾರೆ. ಸಿದ್ದರಾಮಣ್ಣವ್ರಿಗೆ ಆಲ್ರೆಡಿ ನಾನು ಆಗೋಗಿದ್ದೀನಿ ಅಂತವ್ರೆ. ಅವ್ರ ಪಕ್ಷದಲ್ಲಿ ಭಾಳ ಲೈನ್ ಇದೆ, ಬಟ್ ಆದರೆ ಅವ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ, ಇನ್ನು ಅವ್ರು 75 ಕ್ರಾಸೇ ಮಾಡಿಲ್ಲ. 113 ಸ್ಥಾನ ಗೆದ್ದರೆ ಮಾತ್ರ ಚೀಫ್ ಮಿನಿಸ್ಟರ್ ಆಗುತ್ತೆ. ಆ 113 ದಾಟಕ್ಕೆ ಇವಾಗ ಅವಕಾಶ ಇರೋದು ಓನ್ಲಿ BJP. ಹಾಗಾಗಿ ಕಾಂಗ್ರೆಸ್ನವರು ಎಲ್ಲ ವಿಫಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಈ ಭಾಗದಲ್ಲಿ ಬಿಜೆಪಿ ಕಮಲನ ಅರಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ. ಮುಂದಿನ ಬಾರಿ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದೀರಾ ಸರ್? ಯಾರು ಕೊಟ್ಟರೆ ಈ ಭಾಗದಲ್ಲಿ? ನಮ್ಮ ಪಕ್ಷದ ಸಿದ್ಧಾಂತ ಏನಪ್ಪ ಅಂತಂದರೆ ಸಂಘಟನೆಯಲ್ಲಿ ನಮ್ಮ ಮುಖಂಡರುಗಳು, ನಮ್ಮ ಹಿರಿಯ ನಾಯಕರು ಏನು ತೀರ್ಮಾನ ಮಾಡಿ ಯಾವ ವ್ಯಕ್ತಿಗೆ ಕೊಡ್ತಾರೆ ಟಿಕೆಟು, ಅವ್ರಿಗೆ ನಮ್ಮ ಇಡೀ ಸಂಘಟನೆ, ನಮ್ಮ ಕಾರ್ಯಕರ್ತರು ಅವರ ಒಕ್ಕೊರಲಾಗಿ ಕೆಲಸ ಮಾಡಿ ಅವರನ್ನು ಗೆಲ್ಲಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. ಮತ್ತು ನಿಮ್ಗೆ ಅನುಮಾನ ಬೇಡ, ದೇವನಹಳ್ಳಿಯಲ್ಲಿ ಈ ಸಲ 20-23 ಗೆಲ್ಲುವಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶಾಸಕರಾಗ್ತಾರೆ. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್, ಮಾಜಿ ಶಾಸಕ ಚಂದ್ರಣ್ಣ, ಪಿಳ್ಳಮುನಿ ಶಾಮಪ್ಪ, ಜಿಲ್ಲಾಧ್ಯಕ್ಷ AV ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ಸುಂದರೇಶ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕರ್ನಾಟಕ ವಿಕಲಚೇತನರ ಸಂಸ್ಥೆಯ 15ನೇ ವಾರ್ಷಿಕೋತ್ಸವ ದಿನಾಂಕ 23/7/2022. ಸ್ಥಳ ಪತ್ರಕರ್ತರ ಭವನ, ಚಿಕ್ಕಬಳ್ಳಾಪುರ. ಸಮಯ ಬೆಳಗ್ಗೆ 10 ಗಂಟೆಗೆ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ KG ಸುಬ್ರಮಣಿ ಅಧ್ಯಕ್ಷರು, ಉಷಾ ಕಿರಣ್ ನಾಯಕ್ B ಪ್ರಧಾನ ಕಾರ್ಯದರ್ಶಿ, ವಿಕಲಚೇತನರ ಸಂಸ್ಥೆ, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ICU, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ Rs. 999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಆಸ್ತಿಗಾಗಿ ಕಟ್ಟಿಕೊಂಡ ಹೆಂಡತಿಯನ್ನೇ ಕಿರಾತಕ ಪತಿಯೊಬ್ಬ ಕೊಲೆಗೈದು ಕಟ್ಟುಕತೆ ಕಟ್ಟಿದ್ದ. ಪೊಲೀಸರ ಕಾರ್ಯಾಚರಣೆಯಿಂದ ಗೋಸುಂಬೆ ಪತಿಯ ಅಸಲಿ ಬಣ್ಣ ಬಯಲಾಗಿದ್ದು ಈಗ ಕಂಬಿ ಎಣಿಸುತ್ತಿದ್ದಾನೆ. ಎಲ್ಲೇ ಅಂತೀರಾ? ಈ ಸ್ಟೋರಿ ನೋಡಿ. ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮ ಪಂಚಾಯಿತಿಯ ನಾಯನಹಳ್ಳಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯಾದ ವೆಂಕಟಲಕ್ಷ್ಮಮ್ಮಳನ್ನು ಕಳೆದ ಮಂಗಳವಾರ ರಾತ್ರಿ ಕತ್ತು ಕೊಯ್ದು ಭೀಕರವಾಗಿ ಹತ್ಯೆ ನಡೆದಿತ್ತು. ಆರೋಪಿಯ ಬೆನ್ನತ್ತಿದ ಪೊಲೀಸರು ಮಂಗಳವಾರ ಸಂಜೆ ಆಕೆಯ ಗಂಡನಾದ ಅಂಜನಪ್ಪ ಅಲಿಯಾಸ್ ಗೆಜ್ಜೆಲ್ ಅಂಜನಪ್ಪನಿಗೆ ಕೈಕುಳ ತೊಡಿಸಿ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ್ದಾರೆ. ಇನ್ನು ಪೊಲೀಸರ ಕಾರ್ಯವೈಖರಿಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ.
ಇಷ್ಟಕ್ಕೂ ಕೊಲೆಗೆ ಸಾಕಷ್ಟು ಟ್ವಿಸ್ಟ್ ತಿರುವುಗಳು ಕಂಡಿದ್ದು, ಗಂಡ ಆಂಜಿನಪ್ಪನ ಮೊದಲನೇ ಪತ್ನಿ ವೆಂಕಟಲಕ್ಷ್ಮಮ್ಮ, ಈಕೆಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಹಾಗಾಗಿ ಗಂಡು ಮಕ್ಕಳು ಬೇಕೆಂದು ಮತ್ತೊಬ್ಬಳ ಸಹವಾಸ ಮಾಡಿ ಆಕೆಯನ್ನು ಸಹ ಮದುವೆ ಆಗ್ತಾನೆ. ಇದನ್ನು ಗಮನಿಸಿದ ವೆಂಕಟಲಕ್ಷ್ಮಮ್ಮ ಗಂಡನ ಮೇಲೆ ಕೇಸ್ ದಾಖಲಿಸುತ್ತಾಳೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಬಿರುಕು ಮೂಡಿ 2ನೇ ಹೆಂಡತಿ ಜೊತೆ ಕತ್ತರಗುಪ್ಪೆ ಗ್ರಾಮದಲ್ಲಿ ವಾಸ ಮಾಡುತ್ತಿರುತ್ತಾನೆ. ಕೊನೆಗೆ ವೆಂಕಟಲಕ್ಷ್ಮಮ್ಮ ಆಂಜನಪ್ಪ ಇಬ್ಬರಿಗೂ ಡಿವೋರ್ಸ್ ಆಗಿ ಬೇರೆಯಾಗುತ್ತಾರೆ. ಆದರೆ ಕಿಲಾಡಿ ಗಂಡ ಈಕೆಯ ಬಳಿ ಹಣ ಒಡವೆ ಇದೆ ಎಂದು ಕೋರ್ಟ್ನಲ್ಲಿ ಡಿವೋರ್ಸ್ ಆಗಿದ್ದರೂ ಸಹ ಈಕೆಯ ಸಂಬಂಧ ಮಾತ್ರ ಬಿಡುವುದಿಲ್ಲ. ಈತನೇ ಮುಂದೆ ನಿಂತು ಮೊದಲನೇ ಪತ್ನಿಯ 2 ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿಸುತ್ತಾನೆ. ಅವುಗಳ ಮಧ್ಯೆ 26 ಗುಂಟೆಯ ಜಮೀನಿನ ಕುರಿತು ಇವರಿಬ್ಬರ ಮಧ್ಯೆ ಮತ್ತೊಮ್ಮೆ ವಾಗ್ವಾದ ನಡೆಯುತ್ತದೆ. ಇಲ್ಲೇ ಇರೋದು ಟ್ವಿಸ್ಟ್ ನೋಡಿ. ನಾಯನಹಳ್ಳಿ ಬಳಿ ಒಂದು ಲೇಔಟ್ ಆಗುತ್ತಿರುವ ಕಾರಣ ವೆಂಕಟಲಕ್ಷ್ಮಮ್ಮ ಬೇರೆಯವರಿಗೆ 20 ಗುಂಟೆ ಜಮೀನು ಮಾರಬೇಕೆಂದು ಆರೋಪಿ ಗಂಡನಾದ ಆಂಜಿನಪ್ಪ ನನ್ನ ಸ್ನೇಹಿತನಿಗೆ ನೀಡಬೇಕೆಂದು ವಾಗ್ವಾದಕ್ಕಿಳಿಯುತ್ತಾನೆ. ಸೋಮವಾರ ರಾತ್ರಿ ಸಮಯದಲ್ಲಿ ಇವರಿಬ್ಬರ ಮಧ್ಯೆ ವಾಗ್ವಾದ ನಡೆದಿರುತ್ತದೆ. ಇನ್ನು ಈಕೆಯು ಇದ್ದರೆ ನನಗೆ ಸಮಸ್ಯೆ ಅಂತ ಬೆಳಿಗ್ಗೆ 8:30 ಸಮಯದಲ್ಲಿ ಕೋಳಿಯ ಕತ್ತು ಕೊಯ್ದಂತೆ ಬ್ಲೇಡ್ನಿಂದ ವೆಂಕಟಲಕ್ಷ್ಮಮ್ಮ ಕತ್ತು ಕೊಯ್ದು ಮಂಚಕ್ಕೆ ತಲೆಯನ್ನು ಒರಗಿಸಿ ಕೊಲೆ ಮಾಡ್ತಾನೆ. ಆರೋಪಿ ಆಂಜನಪ್ಪ ಮರ್ಡರ್ ಮಾಡಿರುವುದನ್ನು ಯಾಮಾರಿಸುವ ಸಲುವಾಗಿ ಪೊಲೀಸರಿಗೆ ಅದೇ ದಿನದ ಬೆಳಿಗ್ಗೆ 9:30ಕ್ಕೆ ಕಾಲ್ ಮಾಡಿ ನನ್ನ ಹೆಂಡತಿ ಫೋನ್ ಕಾಲ್ ತೆಗೆಯುತ್ತಿಲ್ಲ ಎಂದು ತಿಳಿಸುತ್ತಾನೆ. ನಂತರ ಸುಮಾರು ಮಧ್ಯಾಹ್ನ 3 ಗಂಟೆಗೆ ಕಾಲ್ ಮಾಡಿ ಪೊಲೀಸರಿಗೆ ತಿಳಿಸಲು ಪ್ರಯತ್ನಿಸುತ್ತಾನೆ. ಅವುಗಳ ಮಧ್ಯೆ ಪೊಲೀಸರಿಗೆ ಒಂದು ಕಟ್ಟುಕತೆಯನ್ನು ಕಟ್ಟಿ ತೋರಿಸುತ್ತಾನೆ. ಅದೇನಪ್ಪಾ ಅಂದ್ರೆ, ಬೆಳಗಿನ ಜಾವ ನನ್ನ ಹೆಂಡತಿ ಕರೆಂಟ್ ಬಿಲ್ ಪಡೆದ ಮೇಲೆ ಮನೆಯ ಒಳಗಿಂದ ಹೊರಗೆ ಬಂದಿಲ್ಲ ಎಂದು ಆತನೇ ಅನೇಕ ಸುಳಿವುಗಳನ್ನು ಪೊಲೀಸರಿಗೆ ಬಿಟ್ಟುಕೊಡ್ತಾನೆ. ತಕ್ಷಣ ಎಚ್ಚೆತ್ತುಕೊಂಡ ಪೊಲೀಸರು ಈತನ ನಡವಳಿಕೆಗೆ ಅನುಮಾನಗೊಂಡು ಕೆಲವು ದಿನಗಳ ಕಾಲ ಹಾಗೆಯೇ ಮರೆಮಾಚುತ್ತಾರೆ. ಇದನ್ನು ಗಮನಿಸುತ್ತಾ ಪ್ರತಿದಿನ ಪೊಲೀಸರ ಮಧ್ಯೆ ಒಡನಾಟದಲ್ಲಿದ್ದ ಆಂಜನಪ್ಪ ಅನುಮಾನ ಬರದ ರೀತಿಯಲ್ಲಿ ವರ್ತಿಸಲು ಶುರು ಮಾಡುತ್ತಾನೆ. ಆದರೆ ಪೊಲೀಸರು ಮಾತ್ರ ಇತ್ತ ಆತನ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಮಂಗಳವಾರ ಸಂಜೆ ಈತನ ಕೈಗಳಿಗೆ ಕೈಕೊಳ ತೊಡಿಸಿ ಪೊಲೀಸ್ ಠಾಣೆಯಲ್ಲಿ ಕೂರಿಸಿ ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ವೆಂಕಟಲಕ್ಷ್ಮಮ್ಮನ ಮರ್ಡರ್ ಸತ್ಯಾಸತ್ಯತೆ ಹೊರಬೀಳುತ್ತದೆ. ಹಣದ ಆಸೆಗೆ ಬಿದ್ದು ಕಟ್ಟಿಕೊಂಡ ಹೆಂಡತಿಗೆ ಕ್ರೂರವಾಗಿ ಹಿಂಸಿಸಿ ಕೊಂದ ಆರೋಪಿ ಆಂಜನಪ್ಪ ಮಾತ್ರ ನಾನು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದೇನೆ ಎಂದು ಭಾವಿಸಿದ್ದನಾದರೂ ಪೊಲೀಸರು ಮಾತ್ರ ಇವನಿಗೆ ಹೇಗೆ ಬೆಲೆ ಬೀಸಬೇಕೆಂದು ಆಧಾರ ಸಮೇತ ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನಂತರ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕಾಗತಿ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಸಿವಿವಿ ರವರ 107ನೇ ಜಯಂತಿ ಮತ್ತು 26ನೇ ದತ್ತಿ ದಿನಾಚರಣೆಯ ಅಂಗವಾಗಿ ಕೆವಿ ಕ್ಯಾಂಪಸ್ನಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ 1250 ಯೂನಿಟ್ ರಕ್ತವನ್ನು ಶೇಖರಣೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಕೆವಿ ಕ್ಯಾಂಪಸ್ನಲ್ಲಿ ಸಿವಿವಿ ರವರ 107ನೇ ಜಯಂತಿ ಮತ್ತು 26ನೇ ದತ್ತಿ ದಿನಾಚರಣೆ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಕಾರದೊಂದಿಗೆ ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದವು. ಈ ರಕ್ತದಾನ ಶಿಬಿರದಲ್ಲಿ 1250 ಯೂನಿಟ್ ರಕ್ತವನ್ನು ಶೇಖರಣೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ರವರು, ದತ್ತಿ ದಿನಾಚರಣೆ ಅಂಗವಾಗಿ ನಾವು ಪಟ್ಟ ಶ್ರಮಕ್ಕೆ ಪ್ರತಿಫಲ ದೊರಕುತ್ತಿದೆ. ಮನುಷ್ಯ ಜೀವನದಲ್ಲಿರುವ ರಕ್ತ ಜಾತಿ ಧರ್ಮಾಧಾರಿತವಲ್ಲ. ರಕ್ತದಾನದ ಮೂಲಕ ಅಪಾಯದಲ್ಲಿರುವ ರೋಗಿಯ ಜೀವ ರಕ್ಷಣೆಯಾಗುವುದನ್ನು ನಾವು ನಿತ್ಯ ಕಾಣುತ್ತಿದ್ದೇವೆ. ಆದ್ದರಿಂದ ರಕ್ತದಾನ ಮಾಡುವುದು ಮತ್ತು ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯ. ರಕ್ತದಾನ ಮಾನವೀಯತೆಯ ಪ್ರತ್ಯಕ್ಷ ದರ್ಶನವಾಗಿದೆ ಎಂದು ಹೇಳಿದರು. ಮೊದಲನೇದಾಗಿ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಶ್ರಮ ಏನಿತ್ತು ಅದು ಫಲ ಕೊಟ್ಟಿದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ರಕ್ತದ ಕ್ರಾಂತಿ ಇವತ್ತು ಪ್ರಾರಂಭವಾಗಿದೆ ಅಂತ ಹೇಳಿದ್ರೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಯುವಕರಲ್ಲಿ ಇವತ್ತು ಕೃತಕವಾಗಿ ಹೃದಯವನ್ನು ಸಹ ಕಂಡುಹಿಡಿದಿದ್ದಾರೆ. ಆದರೆ ಒಂದೇ ಒಂದು ತೊಟ್ಟು ಕೃತಕ ರಕ್ತವನ್ನು ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೂ ರಕ್ತ ಇವತ್ತು ಎಷ್ಟು ಅವಶ್ಯಕತೆ ಅನ್ನೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರದ
ಆಸ್ಪತ್ರೆಗಳಲ್ಲಿ ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ. ಪ್ರತಿದಿನ ಸುಮಾರು 150 ಯೂನಿಟ್ಗಳಷ್ಟು ರಕ್ತದ ಅವಶ್ಯಕತೆ ಇದೆ ಚಿಕ್ಕಬಳ್ಳಾಪುರ ಒಂದೇ ಒಂದು ನಗರದಲ್ಲಿ ಮಾತ್ರನೇ. ಅಂಥ ಸಂದರ್ಭದಲ್ಲಿ ನಮ್ಮ ಎರಡೂ ದತ್ತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ಆಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಮತ್ತು ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತಹ ಪ್ರತಿಯೊಬ್ಬ ಯುವಕ ಸ್ನೇಹಿತ ಯಾರು ಇವತ್ತು ಒಂದು ಜೀವವನ್ನು ಉಳಿಸ್ತಕ್ಕಂತಹ ಮಹತ್ತರವಾದಂಥ ಕೆಲಸದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ, ಅವರಿಗೆ ನಾನು ಹೃತ್ಪೂರ್ವಕವಾಗಿ ನನ್ನ ನಮನಗಳು ಅರ್ಪಿಸ್ತೇನೆ. ಕೊನೆಯದಾಗಿ ನಾನು ಹೇಳೋದು ಒಂದೇನೇನೆ, ಜೀವ ಉಳಿಸ್ತಕ್ಕಂತಹ ಈ ಮಹತ್ತರ ಕೆಲಸ ಏನಿದೆ, ಯಾರು ಮೊದಲನೇ ಬಾರಿ ಇವತ್ತು ರಕ್ತದಾನ ಮಾಡಿದ್ದೀರಿ, ನಿಮ್ಮ ಜೀವನದಲ್ಲಿ ಇದನ್ನು ಮುಂದುವರಿಸಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕನಿಷ್ಠ ವರ್ಷಕ್ಕೆ 2 ಬಾರಿ ರಕ್ತದಾನವನ್ನು ಮಾಡಿ, 1 ಬಾರಿ ರಕ್ತದಾನ ಮಾಡಿದಾಗ 3 ಜೀವಗಳನ್ನು ಉಳಿಸ್ತಕ್ಕಂತಹ ಕೆಲಸ ನೀವು ಮಾಡಿದಂತೆ ಆಗ್ತದೆ. ಆ ತೃಪ್ತಿ ನಿಮಗೆ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ಕಾರಣರಾದಂತಹ ಎಲ್ಲರಿಗೂ ನನ್ನ ನಮನಗಳನ್ನು ತಿಳಿಸ್ತೇನೆ. ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು, ಸಿಬ್ಬಂದಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ರಕ್ತದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆಯಲ್ಲಿ ರಕ್ತದಾನಿಗಳಿಗೆ ರೆಡ್ ಕ್ರಾಸ್ ವತಿಯಿಂದ ಪ್ರಮಾಣ ಪತ್ರ ಮತ್ತು ಹಣ್ಣು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತೆ ಮಧುರಾ ಅಶೋಕ್ ಕುಮಾರ್, ಹಲವಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವ ಕೆವಿ ನವೀನ್ ಕಿರಣ್ ರವರ ಸೇವಾ ಮನೋಭಾವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಯಾಕೆಂದರೆ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ರಕ್ತದಾನವನ್ನು ನಿರಂತರವಾಗಿ ಮಾಡೋದಕ್ಕೆ ಸಾಧ್ಯ. ನಾನು 82ರಿಂದ ರಕ್ತದಾನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಅದಕ್ಕೂ ಮುಂಚೆನೂ ಮಾಡಿದರೂ ಕೂಡ ನನ್ನ ಹತ್ರ ದಾಖಲೆಗಳಿಲ್ಲ. ಸೊ ದಾಖಲೆ ನನ್ನಲ್ಲಿ ಇರೋದು 82ರಿಂದ ಮಾತ್ರ. ಸೊ 86ರಲ್ಲಿ ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸೇರಿದ ಮೇಲೆ ನನಗೆ ಇದ್ರ ಬಗ್ಗೆ ಒಂದು ಅರಿವು ಮೂಡಿತು ಜಾಸ್ತಿ. ಆ ಜಾಗೃತಿ ಮೂಡಿದ ಮೇಲೆ ಮತ್ತು ಆವತ್ತಿನ ದಿನಗಳಲ್ಲಿ ಮೆಟರ್ನಲ್ ಡೆತ್ ಅಂತ ಏನು ಹೇಳ್ತೀವಿ, ಮಾತೃ ಮರಣ ದರ ಹೆಚ್ಚಾಗಿತ್ತು. ಅಂದರೆ ಹೆರಿಗೆಯ ಸಂದರ್ಭದಲ್ಲಿ ರಕ್ತಸ್ರಾವ ಆಗಿ ರಕ್ತ ದೊರೆಯದೇ ಸಾಯುವಂಥ ಸಂದರ್ಭಗಳು ಹೆಚ್ಚಾಗಿದ್ದವು. ಹಾಗಾಗಿ ನಾನು ನನ್ನ ಗೆಳತಿಯನ್ನು ಕೂಡ ಅದರಲ್ಲೇ ಕಳೆದುಕೊಂಡಿದ್ದೆ. ಅದು ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ನೋವು ಮಾಡಿತು. ಆವಾಗ ನನಗೆ ರಕ್ತದ ಬೆಲೆ ಎಷ್ಟು ಅಂತ ಗೊತ್ತಾಯಿತು. ಅದರ ಜೊತೆಗೆ ಹಲವಾರು ಕಾಯಿಲೆಗಳಿಗೆ ಪ್ರತಿನಿತ್ಯ ರಕ್ತಕ್ಕಾಗಿ ನಮ್ಮ ರಕ್ತನಿಧಿಗಳಿಗೆ ಬರೋದನ್ನು ನಾವು ನೋಡಿದಾಗ ನಾನು, ಯಾಕೆಂದರೆ ಹೆಣ್ಮಕ್ಳು ರಕ್ತದಾನ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಹಿಂಜರಿಕೆ, ಎಲ್ಲೋ ಒಂದು ಕಡೆ ಭಯ ಇದೆ. ಯಾಕೆಂದರೆ ನಮ್ಮದೇ ಆದ ಒಂದು ಪ್ರತಿ ತಿಂಗಳ ಋತುಚಕ್ರದ ಸಮಸ್ಯೆ ಇರೋದ್ರಿಂದ ಎಲ್ಲಿ ನಮಗೆ ರಕ್ತಹೀನತೆ ಬರುತ್ತೋ ಅನ್ನೋಂಥ ಒಂದು ಭಯ ಅವ್ರನ್ನ ಕಾಡ್ತಾ ಇರುತ್ತೆ. ಸೊ ಆ ಒಂದು ಭಯನ ಹೋಗಲಾಡಿಸ್ಬೇಕು. ಋತುಚಕ್ರದ ಸಂದರ್ಭದಲ್ಲಿ ಮಾತ್ರ ರಕ್ತದಾನ ಮಾಡುವಂತಿಲ್ಲ, ಈ ನೋಡಿದ ಎಲ್ಲ ಸಂದರ್ಭಗಳಲ್ಲೂ ಅವ್ರು ರಕ್ತದಾನವನ್ನು ಮಾಡ್ಬೋದು. ಈ ಒಂದು ಬೃಹತ್ ರಕ್ತದಾನ ಶಿಬಿರ ನೋಡಿ ಮೊದಲು ಭಾಳ ಹೆಮ್ಮೆ ಆಯಿತು. ನನ್ನನ್ನು ಆಹ್ವಾನ ಮಾಡಿದಾಗಲೇ ಆ ವಿಷಯಗಳನ್ನ ತಿಳ್ಕೊಂಡಾಗ ಭಾಳ ಖುಷಿ ಆಯಿತು. ಯಾಕೆಂದರೆ ಯುವ ಜನತೆಯಲ್ಲಿ ನಾವು ಇದನ್ನು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಇವತ್ತು ಬಹುಶಃ ಅವರು 1400 ಯೂನಿಟ್ ಕಲೆಕ್ಟ್ ಮಾಡುವಂಥ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದು ಕೂಡ ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ವಿದ್ಯಾರ್ಥಿಗಳ ಜೊತೆಗೆ ಹೊರಜನರು ಕೂಡ ಇಲ್ಲಿ ಬಂದು ಡೊನೇಟ್ ಮಾಡ್ತಾ ಇದ್ದಾರೆ. ಇದು ಇನ್ನೊಬ್ಬರಿಗೆ ಕೂಡ ಪ್ರೇರಕ ಶಕ್ತಿ ಮತ್ತು ಪ್ರೇರಣಾ ಶಕ್ತಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಟಾಟಾ ಮೋಟಾರ್ಸ್ ಶ್ರೀ ಆಟೋದಲ್ಲಿ ಇದೀಗ ಬಂಗಾರದ ಮಳಿ. ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ 1 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಗೆಲ್ಲುವ ಸುವರ್ಣಾವಕಾಶ. ಮೊದಲ 30 ರಿಟೇಲ್ ಗ್ರಾಹಕರಿಗೆ ಮಾತ್ರ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ? ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ ಚಿನ್ನ ನಿಮ್ಮದಾಗಿಸಿಕೊಳ್ಳಿ. ಇದೆಲ್ಲ ನಿಮ್ಮ ಟಾಟಾ ಮೋಟಾರ್ಸ್ ಶ್ರೀ ಆಟೋದಲ್ಲಿ ಮಾತ್ರ. ಟಾಟಾ ಮೋಟಾರ್ಸ್ ಶ್ರೀ ಆಟೋ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಮತ್ತೊಂದು ಸಂಖ್ಯೆ 9606014893. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ ಸ್ಯಾಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ
ಟೈರ್ ಚೇಂಜಿಂಗ್, ನೈಟ್ರೋಜನ್ ಫಿಲ್ಲಿಂಗ್, ಟೈರ್ಸ್ ಪೌಡರಿಂಗ್, ಟೈರ್ಸ್ ರೊಟೇಷನ್, ಟ್ಯೂಬ್ಲೆಸ್ ಟೈರ್ ಪಂಕ್ಚರ್, ಎಸಿ ಗ್ಯಾಸ್ ಫಿಲ್ಲಿಂಗ್, ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ದಿನದ 24 ಗಂಟೆಯೂ ನಮ್ಮ ಸರ್ವಿಸ್ ಲಭ್ಯ. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಸಚಿವ ಸುಧಾಕರ್ ದಿಢೀರ್ ಭೇಟಿ ನೀಡಿ ಅಲ್ಲಿನ ಲೋಪಗಳನ್ನು ಕಂಡು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನೋಡಿ, ಇವಾಗ ಲೈಕ್ ದಿಸ್ ಇದ್ದ ಕೂತ್ಕಂತ ICU ಎಲ್ಲಿ ಮಾಡಿದಿರಿ? ತುಂಬಾ ಸಣ್ಣ ಇದಲ್ಲ, ಕರೆಕ್ಟ್ ಆಗಿದ್ದಾಳೆ, ಏನಿಲ್ಲ, ತುಂಬಾ ಸಣ್ಣ ಏನಿಲ್ಲ. ಎಷ್ಟು ಏಜು? ಕರೆಕ್ಟ್ ಆಗಿದ್ದಾಳೆ, ಬರ್ತಾರ. What's the time now? What is the time now? That is why I came early. I wanted to know how many people will come on time or not. ಸೋಲಿತಾ ಇದೆಯಾ? ನೋವು ಬರುತ್ತಾ? ಎಲ್ಲ ಇದೆ. ಡಾಕ್ಟರ್ ನೋಡ್ತಾ ಇದಾರಲ್ವಾ? ವಯಸ್ಸಾದ್ಮೇಲೆ ಡಾಕ್ಟರ್, ಬಟ್ ಅವರು ಡಾಕ್ಟರ್ ನೋಡಿ ಎಲ್ಲ ಔಷಧಿ ಕೊಡ್ತಾರೆ, ಸರಿಯಾಗಿ ತಗೊಳ್ಳಿ. ಫೋಲಿಕ್ ಆಸಿಡ್ ಎಲ್ಲ ಕೂಡ ಕೊಡ್ಬೇಕಾಗಿದೆ, ಕೊಡ್ತಾರೆ. ಬಹಳ ಡಿಸೆಕ್ಟ್ ಇದೆ ನೋಡಿ, ಎಲ್ಲ ಬಿಡಿಸ್ಕೊಂಡಿದ್ದಾರೆ. ಏನಮ್ಮ, ಏನ್ ತೊಂದ್ರೆ? ಏನಾದ್ರು ನಿಮಗೆ ಜಾಸ್ತಿ ಆಗಿದೆಯಾ? ಯಾಕೆ ಮಲ್ಕೊಳ್ಳಿ, ಪರವಾಗಿಲ್ಲ. ದೇವನಹಳ್ಳಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 100 ಹಾಸಿಗೆಗಳಿದ್ದು 80 ಹಾಸಿಗೆಗಳು ಬಳಕೆಯಲ್ಲಿವೆ. ಇನ್ನು 20 ಹಾಸಿಗೆಗಳನ್ನು ICUಗೆ ಮೀಸಲಿಡಲಾಗಿದೆ. ಆದರೆ ಈ ಹಾಸಿಗೆಗಳಿಗೆ ಇನ್ನೂ ವಿದ್ಯುತ್ ಸಂಪರ್ಕ ನೀಡುವುದು ಸೇರಿದಂತೆ ಹಲವು ಸಣ್ಣ ಪುಟ್ಟ ಕೆಲಸಗಳು ಕಾರ್ಯಪ್ರಗತಿಯಲ್ಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ದಿಢೀರನೆ ಭೇಟಿ ನೀಡಿ ಬಾಕಿ ಉಳಿದ ಕಾಮಗಾರಿಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ತರಾಟೆಗೆ ತೆಗೆದುಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ದೇವನಹಳ್ಳಿ ಆಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಸದ್ಯ 80 ಹಾಸಿಗೆಗಳು ಬಳಕೆಯಲ್ಲಿವೆ. ಇನ್ನು ICUಗೆ ಸಂಬಂಧಿಸಿದಂತೆ ಎಲೆಕ್ಟ್ರಿಕ್ ಕಾರ್ಯ ಇನ್ನೂ ನಡೆಯುತ್ತಿದೆ. ಶೀಘ್ರದಲ್ಲಿ ಈ ಹಾಸಿಗೆಗಳನ್ನು ರೋಗಿಗಳ ಸೇವೆಗೆ ನೀಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಂದರು. ಹಿಂದೆ ಆಸ್ಪತ್ರೆಗಳಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯ ಇರಲಿಲ್ಲ. ಅದನ್ನು ಈಗ ಕಡ್ಡಾಯಗೊಳಿಸಿದ್ದು, ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ ದಾಖಲಾತಿ ಮಾಡಬೇಕು. ಹಾಜರಾತಿ ವ್ಯವಸ್ಥೆಯು ಅವರ ಸಂಬಳದೊಂದಿಗೆ ಲಿಂಕ್ ಆಗಿದ್ದು, ಹಾಜರಾತಿ ನಮೂದು ಮಾಡದವರ ಸಂಬಳ ಕಡಿತವಾಗುತ್ತದೆ. ರಾಜ್ಯದ ಆಸ್ಪತ್ರೆಗಳಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಸೌಲಭ್ಯವು ಕಲ್ಪಿಸುವ ಕೆಲಸ 80% ಪೂರ್ಣ ಆಗಿದೆ. ಇನ್ನು 20% ಶೀಘ್ರ ಆಗಲಿದೆ ಎಂದು ತಿಳಿಸಿದರು. ವೈರಿಂಗು ಅದು ಇದು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಲ್ಲ, ನೀವು ತಾಲೂಕು ಹಾಸ್ಪಿಟಲ್ ಡಿಲೇ ಮಾಡಿದ್ರೆ ಯಾರು ನಿಮ್ ಕಾಂಟ್ರಾಕ್ಟರ್ ಅವನು? ಅಲ್ರಿ, ಮುಗಿದಿದೆ ಅಂತ ನೀವು ನನಗೆ ಮೀಟಿಂಗ್ಗಳಲ್ಲಿ ಹೇಳ್ತೀರಿ. ನಾನು ಇಲ್ಲಿ ಫಿಸಿಕಲ್ ಬಂದಾಗ ಆಗ್ತಾ ಇದ್ರೆ ಏನಂತ ಹೇಳ್ಬೇಕು ನಾನು ಆನ್ಸರ್? ಯಾರ್ರಿ ಅವನು ಕಾಂಟ್ರಾಕ್ಟರ್? ಸಾಹು ಅಂತ ಯಾರು? ಸಾಹು ಕೇಳಿ ಅವನು ಯಾಕೆ ಮಾಡಿಲ್ಲ ಅಂತ. ಅಲ್ಲ, ನಾನು ಹಿಂಗೆ ಫಿಸಿಕಲಿ ಎಲ್ಲದಕ್ಕೂ ನಾನೇ ಹೋಗಿ ಚೆಕ್ ಮಾಡಬೇಕಾ, ಅಥವಾ ನೀವು AWಗಳನ್ನ ನೀವು ಕಳಿಸ್ಬಿಟ್ಟು ನನಗೆ ಒಂದು ಕೆಲಸ ಮಾಡಿ, ಎಷ್ಟು ಹಾಸ್ಪಿಟಲ್ಸ್ ಅಲ್ಲಿ ಎಲ್ಲಿ ಕಂಪ್ಲೀಟ್ ಆಗಿರೋದಕ್ಕೆ ನೀವು ನನಗೆ ರಿಪೋರ್ಟ್ ತಗೊಳ್ಳಿ. ನೀವು ನನಗೆ ರಿಪೋರ್ಟ್ ಸಬ್ಮಿಟ್ ಮಾಡಿ. ಕಂಪ್ಲೀಟ್ ಆಗಿದೆ ಅನ್ನೋ ಕಡೆ ನಾನು ಒಂದು 4-5 ಕಡೆ ಹ್ಯಾಪಜಾರ್ಡ್ ಆಗಿ ಹೋಗಿ ನಾನು ವಿಸಿಟ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ. ಒಂದು ವಾರದಲ್ಲಿ ಎಲ್ಲ ಕೂಡ ಫ್ರೆಶ್ ಇರಬೇಕು. ನಾನು ನೋಡ್ತೀನಿ, ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿ. ಎವ್ರಿಥಿಂಗ್ ಶುಡ್ ಬಿ ಕ್ಲೀನ್ ಅಂಡ್ ಟೈಡಿ. ಮಕ್ಕಳ ವಾರ್ಡಲ್ಲಿ ಹಂಗಿರಬಾರ್ದು, ಮಕ್ಕಳ ವಾರ್ಡಲ್ಲಿ ಮಕ್ಕಳೇ ಇರಬೇಕು. ಬೇಸಿಕ್ ಸೆನ್ಸ್ ಇದು. ಅಲ್ರಿ, ಇದೊಂದು ಹಾಸ್ಪಿಟಲ್, ನೀವು ಅಡ್ಮಿನಿಸ್ಟ್ರೇಟರ್ ಒಂದೇ ಹಾಸ್ಪಿಟಲ್ ತಾನೆ,
10 ಹಾಸ್ಪಿಟ್ಲ್ ಇದೆಯಾ? ಎಷ್ಟು ಹಾಸ್ಪಿಟ್ಲ್ ಇರೋದು? 100 ಬೆಡ್. ಫಂಕ್ಷನ್ ಅಲ್ಲಿ ಬರೀ 80 ಬೆಡ್. 80 ಬೆಡ್ ನೋಡ್ಕೊಳಕ್ ಆಗದೆ ಇದ್ರೆ ಹೆಂಗ್ರಿ? ತಿಪ್ಪೇಸ್ವಾಮಿಯವರೇ, ನೀವು ಟೂರ್ ಮಾಡಬೇಕು. ದಿಸ್ ಇಸ್ ನಾಟ್ ದ ವೇ ದಟ್ ಹಾಸ್ಪಿಟಲ್ ಇಸ್ ಅ ನ್ಯೂ ಬಿಲ್ಡಿಂಗ್. ನೋಡಿ, ಹಾಗೆ ಕ್ರಾಸ್ ಇನ್ಫೆಕ್ಷನ್ ಆಗಲ್ವಾ ಮಗುಗೆ? ಪರಿಜ್ಞಾನ ಇಲ್ಲ ನಿಮಗೆ? ಫಸ್ಟ್ ಯು ಶಿಫ್ಟ್ ಎವ್ರಿಬಡಿ ಟು ದೇರ್ ರೆಸ್ಪೆಕ್ಟಿವ್ ವಾರ್ಡ್ಸ್. ಜೊತೆ ಬಹಳ ದೀರ್ಘವಾಗಿ ನಾನು ಚರ್ಚೆ ಮಾಡಿದ್ದೀನಿ. ಇಲ್ಲಿ ಏನು ಸಣ್ಣ ಪುಟ್ಟ ನ್ಯೂನ್ಯತೆಗಳಿದೆ ಅದೆಲ್ಲವೂ ಕೂಡ ಅವ್ರಿಗೆ 10 ದಿವಸ ಸಮಯ ಕೊಟ್ಟಿದ್ದೀನಿ. ಈ 10 ದಿನ ಆದಮೇಲೆ ನಾನು ಮತ್ತೆ ಭೇಟಿ ಕೊಡ್ತೇನೆ. ಅಷ್ಟೊತ್ತಿಗೆ ಆ ನ್ಯೂನ್ಯತೆಗಳೆಲ್ಲ ಕೂಡ ಸರಿಪಡಿಸೋ ಕೆಲಸ ಮಾಡ್ತೀನಿ. ನನಗೆ ಒಂದು ಏನು ಅರ್ಥ ಆಗ್ತಾ ಇಲ್ಲ, ಪಾಪ ಕಾಂಗ್ರೆಸ್ ಅವ್ರದ್ದು ಮಗುನೇ ಹುಟ್ಟಿಲ್ಲ ಇನ್ನು. ಏನು ಚಂದ್ರಣ್ಣವರೇ, ಅಂದರೆ ಏನು ಅರ್ಥ ಇಲ್ಲ ಅವ್ರಿಗೆ. ಅದು ಯಾವ ಶಾಸ್ತ್ರ ಅವ್ರು ಹೇಳಿದಾರೋ ಗೊತ್ತಿಲ್ಲ, ಕಾಂಗ್ರೆಸ್ ಗೊತ್ತಿಲ್ಲ ಅಂತ. ನಾನು ಖಂಡಿತ ಅವ್ರ ಭಾಷೆಯಲ್ಲೇ ಹೇಳ್ತೀನಿ, ಅವ್ರ ಅಪರಾಣೆ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಲ್ಲ. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ. ಸರ್ಕಾರದ ಯೋಜನೆಗಳನ್ನು ಹಾಗೂ ಆಶಯವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮುನ್ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿ NM ನಾಗರಾಜ್ ರವರು ತಿಳಿಸಿದರು. ಪ್ರತಿಯೊಬ್ಬರಿಗೂ ಒಂದು ರೀತಿ ನಿರೀಕ್ಷೆ ಇರುತ್ತೆ. ಯಾರಾದರೂ ಒಬ್ಬ ಅಧಿಕಾರಿ ಬಂದಾಗ ಏನಾದರೂ ಮಾಡ್ತಾರೆ, ಜಿಲ್ಲೆಗೆ ಉಪಯೋಗ ಆಗೋದು ಮಾಡ್ತಾರೆ, ಜನಕ್ಕೆ ಉಪಯೋಗ ಆಗೋದು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಅಧಿಕಾರಿಗಳಿಗೂ ಸಹ ಅದೇ ರೀತಿ ಆಸೆ, ಉತ್ಸಾಹ ಎಲ್ಲ ಇರ್ತೈತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ NM ನಾಗರಾಜ್ ರವರು ಅಧಿಕಾರ ಸ್ವೀಕರಿಸಿದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, HN ವ್ಯಾಲಿ ವ್ಯಾಪ್ತಿಗೆ ಒಳಪಡುವ ಕೆರೆಗಳು ಸೇರಿದಂತೆ ಎಲ್ಲಾ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲು ಒತ್ತು ನೀಡಲಾಗುವುದು. ಜೊತೆಗೆ ಸರ್ಕಾರದ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆಯ ನಿಯಮಗಳನ್ನು ಪಾಲಿಸಿಕೊಂಡು ನಡೆಸುವ ಗಣಿಗಾರಿಕೆಗೆ ಮಾತ್ರ ಅವಕಾಶ ನೀಡಲಾಗುವುದು ಎಂದರು. ನಗರೋತ್ಥಾನ ಯೋಜನೆಯ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ರಸ್ತೆಗಳ ಅಭಿವೃದ್ಧಿಗೆ ಒತ್ತು ಕೊಡಲಾಗುವುದು. ಜಲಜೀವನ್ ಮಿಷನ್, ರಾಜಕಾಲುವೆ ಒತ್ತುವರಿ ತೆರವು, ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಗಮನ ನೀಡಲಾಗುವುದು. ಒಟ್ಟಾರೆ ಜಿಲ್ಲೆಯ ಸಾರ್ವಜನಿಕರ, ಜನಪ್ರತಿನಿಧಿಗಳ, ಮಾಧ್ಯಮ ಪ್ರತಿನಿಧಿಗಳ ಸಮನ್ವಯ ಸಾಧಿಸಿಕೊಂಡು ಜಿಲ್ಲಾಡಳಿತದ ಸಮಸ್ತ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕಾರ್ಯಚಟುವಟಿಕೆಗಳನ್ನು ಚುರುಕುಗೊಳಿಸಲಾಗುವುದು. ಒಟ್ಟಾರೆ ಜಿಲ್ಲೆಯನ್ನು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿ ಜಿಲ್ಲೆಯ ಪ್ರಗತಿ ರಥವನ್ನು ಮುನ್ನಡೆಸಲು ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ಎಂದು ತಿಳಿಸಿದರು. ಆಸೆ ಪ್ರತಿಯೊಬ್ಬ ಅಧಿಕಾರಿಗೆ ಇರುತ್ತೆ. ನನ್ನ ಪ್ರಕಾರ ಆ ಜಿಲ್ಲೆಯಲ್ಲಿರುವಂಥ ಪರಿಸ್ಥಿತಿಗೆ ಹೊಂದಿಕೊಂಡು ಸಾಧ್ಯವಾದಷ್ಟು ಪ್ರಗತಿಯನ್ನು ಸಾಧಿಸೋದಕ್ಕೆ ಒಂದು ಚಾಲನೆಯನ್ನು ಕೊಡೋದೇ ಜಿಲ್ಲಾಧಿಕಾರಿಯ ಕರ್ತವ್ಯ. ಅಲ್ಲಿ ಕೋಆರ್ಡಿನೇಷನ್ ಭಾಳ ಮುಖ್ಯ ಆಗ್ತಾಯಿದೆ. ಎಲ್ಲ ಇಲಾಖೆಗಳ ಸಮನ್ವಯ ಸಾಧಿಸಿ, ಜಿಲ್ಲೆಯ ಜನಪ್ರತಿನಿಧಿಗಳ ಒಂದು ಜೊತೆಗೆ ಸಮನ್ವಯ ಸಾಧಿಸಿ, ಸಿಬ್ಬಂದಿ, ಮಾಧ್ಯಮ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಪ್ರಗತಿ ರಥವನ್ನು ಮುಂದಕ್ಕೆ ಕರ್ಕೊಂಡು ಹೋಗೋದೇ ನಮ್ಮ ಜಿಲ್ಲಾಡಳಿತದ ಜವಾಬ್ದಾರಿ. ಬಹುಶಃ ನಾನು ಇವತ್ತು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಜಿಲ್ಲೆಯಲ್ಲಿ ಏನು ಅವಶ್ಯಕತೆ ಇದೆ ಅಂತ ಪ್ರತಿಯೊಂದು ಇಲಾಖೆ, ನಮ್ಮ ಶಾಖೆಗಳು ಇದರಲ್ಲೆಲ್ಲ ಜೊತೆನೂ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನನ್ನ ಕಚೇರಿಯಲ್ಲಿ ಏನೇನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತೀನಿ. ಇದಕ್ಕೆ ಒಂದು 2-3 ದಿವಸ ನನಗೆ ಬೇಕಾಗ್ಬೋದು ಅಂತ ಅಂದ್ಕೊಳ್ತೀನಿ. ನಂತರ ಬಹುಶಃ ಜಿಲ್ಲೆಗೆ ಉಪಯೋಗ ಆಗೋ ರೀತಿ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಒಂದು ನಿರೀಕ್ಷೆ ನನಗಿದೆ. ಅಷ್ಟೇ ಉತ್ಸಾಹ ಕೂಡ ಇದೆ. ಹೆಚ್ಚಾಗಿ ಕೆಲಸ ಮಾಡಬೇಕು, ಜನಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಪದೇ ಹೇಳ್ತಾ ಇದ್ದೀನಿ. ಸರ್ಕಾರದ್ದೊಂದು ಆಶಯ ಇರುತ್ತೆ, ಅದಕ್ಕಾಗಿ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಆ ಕಾರ್ಯಕ್ರಮಗಳನ್ನು ನಾವು ಯಾವುದೇ ಒಂದು ತೊಂದರೆ ಇಲ್ಲದೆ ಅನುಷ್ಠಾನ ಮಾಡಿದ್ರೆ ಬಹುಶಃ ಜಿಲ್ಲೆಗೆ ಅಧಿಕಾರಿಗಳು, ಸರ್ಕಾರಿ ಸಿಬ್ಬಂದಿ ಕೊಡೋ ದೊಡ್ಡ ಕೊಡುಗೆ ಆಗಿರುತ್ತೆ. ಅದಕ್ಕೆ ಸಾಕಷ್ಟು ಹಣ ಮೀಸಲಿರುತ್ತೆ. ಆ ಹಣವನ್ನು ಸರಿಯಾಗಿ ವೆಚ್ಚ ಮಾಡಿ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ರೆ ಸಾಕು. ಅದ್ರ ಮಧ್ಯೆ ಸಾಕಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ. ಅವುಗಳನ್ನು ಸಹ ಕೆಲವು ಜಿಲ್ಲೆಗಳಿಗೆ, ಕೆಲವು ಪ್ರದೇಶಗಳಿಗೆ ವಿಶಿಷ್ಟವಾದ ಸಮಸ್ಯೆಗಳಿರ್ತವೆ. ಹೇಳಬೇಕು ಅಂದರೆ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಇನ್ನೇನೋ ಪರ್ಟಿಕ್ಯುಲರ್ ಭಾಗದಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು. ಈ ಥರದ್ದೆಲ್ಲನೂ ಒಂದು ಹೆಚ್ಚು ಗಮನ ಕೊಟ್ಟು ಸಾಧ್ಯವಾದಷ್ಟು ಒಬ್ಬ ಜಿಲ್ಲಾಧಿಕಾರಿ ಮಿತಿಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಇರಲಿ, ಜಿಲ್ಲೆಯ ಜನರ ಸಹಕಾರ ಇರಲಿ.
ಜಿಲ್ಲೆಯನ್ನು ಒಂದು ರಾಜ್ಯದಲ್ಲಿ ಉತ್ತಮ ಜಿಲ್ಲೆಯಾಗಿ ಮಾಡೋದಕ್ಕೆ ನಾವೆಲ್ಲರೂ ಶ್ರಮಿಸೋಣ ಅಂತ ಈ ಸಂದರ್ಭದಲ್ಲಿ ಒಂದು 4 ಮಾತುಗಳನ್ನು ನಾನು ಮುಗಿಸ್ತೇನೆ. ನಾನು ನಾಗರಾಜ್ ಅಂತ. ಸೊ ಈ ಹಿಂದೆ ನಾನು ಕರ್ನಾಟಕ ವೈದ್ಯಕೀಯ ಸರಬರಾಜು ನಿಗಮ ಅಂತ ಇತ್ತು, ಅಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದೆ. ಅದಕ್ಕೂ ಹಿಂದೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಾರ್ ಆಗಿದ್ದೆ. ಅದಕ್ಕೂ ಹಿಂದೆ ಕೋಲಾರ ಜಿಲ್ಲಾ ಪಂಚಾಯತಲ್ಲಿ CEO ಆಗಿ 1 ವರ್ಷ ಸುಮಾರು ಕೆಲಸ ಮಾಡಿದ್ವಿ. ಅದಕ್ಕೆ ಈ ವೇಳೆ ಅಪರ ಜಿಲ್ಲಾಧಿಕಾರಿ ಎಚ್ ಅಮರೇಶ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಎಂ ಜುಂಜಣ್ಣ, ವಾರ್ತಾ ಸಹಾಯಕ ಮಂಜುನಾಥ್ ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಇದ್ದರು. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಊರ ಜಾತ್ರೆ ನೆಪದಲ್ಲಿ ಹುಟ್ಟೂರು ಕಮ್ಮದಹಳ್ಳಿಗೆ ಪ್ರಭಾವಿ ಬಿಜೆಪಿ ಮುಖಂಡರನ್ನು ಊಟಕ್ಕೆ ಆಹ್ವಾನಿಸಿದ ಮಾಜಿ ಸಂಸದ KH ಮುನಿಯಪ್ಪ, ರಾಜಕೀಯ ಚರ್ಚೆಗೆ ಗ್ರಾಸ. ಕಾಂಗ್ರೆಸ್ ಪಕ್ಷ ಬರೀ ಖಾಲಿ ಡಬ್ಬ ಇದ್ದಂತೆ ಬರೀ ಶಬ್ದ ಮಾಡುತ್ತದೆ, ಸಚಿವ ಡಾಕ್ಟರ್ ಕೆ ಸುಧಾಕರ್. ಆಸ್ತಿಗಾಗಿ ಹೆಂಡತಿಯನ್ನೇ ಕೊಲೆಗೈದು ಕತೆ ಕಟ್ಟಿದ್ದ ಪತಿಯ ಅಸಲಿ ಬಣ್ಣ ಬಯಲು, ಜೈಲು ಪಾಲು. CVV 107ನೇ ಜಯಂತಿ 26ನೇ ದತ್ತಿ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ 1250 ಯೂನಿಟ್ ರಕ್ತ ಶೇಖರಣೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.